श्रीगुरुभ्यो नमः। हरिः ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहत गुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयतं हरिं करोतु मम कल्याणं हरिर्हयं काविदः गुरुश्च मध्वनामा मे वरदोऽस्तु निरन्तरं वाणिते करवण्यम्ब चरणोरति सर्वदा मद्वाक्यसरणीर्भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ. ಸ್ತ್ರೀ ಧರ್ಮಗಳ ಬಗ್ಗೆ ಶಾಸ್ತ್ರದ ಆಧಾರದ ಮೇಲೆ ನಿತ್ಯದಲ್ಲಿ ಯಥಾಮತಿಯಾಗಿ ತಿಳಿತಾ ಇದ್ದೀವಿ. ಅನೇಕ ಋಷಿಗಳು ಸ್ತ್ರೀ ಧರ್ಮದ ಬಗ್ಗೆ ಬಹಳ ಸುಂದರವಾಗಿ ತಿಳಿಸಿದ್ದಾರೆ. ಅದರಲ್ಲಿ ವಾತ್ಸಾಯನ ಅನ್ನುವಂತಹ ಋಷಿಗಳು ಕೆಲವೊಂದು ಮಾತುಗಳನ್ನು ಹೇಳ್ತಾರೆ. ಹೆಂಡತಿಯಾಗಿರುವಂಥವಳು ಪತಿಯ ಮೇಲೆ ಪೂರ್ಣವಾದ ವಿಶ್ವಾಸದಿಂದ ಪ್ರೀತಿಯಿಂದ ಸಂಬಂಧವನ್ನ ಬೆಳೆಸಬೇಕು. ಪತಿ ಕೇವಲ ಪತಿಯಾಗಿರದೆ ಗುರುವಾಗಿರುವಂಥವನು. ಹಾಗಾಗಿ ಅವನ ಯೋಗಕ್ಷೇಮವನ್ನ ನೋಡಿಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕ. ಪತಿಯ ಮನೆಯನ್ನ ಅಂದ್ರೆ ಗಂಡನ ಮನೆಯನ್ನ ತನ್ನ ಮನೆ ಆ ಭಾವನೆಯಿಂದ ಅವಳು ಯಾವಾಗಲೂ ಇರ್ತಾ ಇರಬೇಕು. ತವರು ಮನೆಯನ್ನ ಹಾಗಂತ ಹೇಳಿ ಮರೆಯೋದಲ್ಲ. ಗಂಡನ ಮನೆ ಅವಳ ಶಾಶ್ವತವಾದ ನೆಲೆಯಾಗಿರುವಂಥದ್ದು. ಮಾಂಧಾತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆಖ್ಯಾನವನ್ನ ಹೇಳ್ತಾರೆ. ಮಾಂಧಾತ ಅಂತ ಹೇಳಿ ಸೂರ್ಯವಂಶದ ಅರಸ, ಭಾರೀ ಪ್ರಖ್ಯಾತನಾಗಿರುವಂಥವು. ಮಾಂಧಾತ ನಹುಶಂಬರೀಶ ಸಗರೋ ರಾಜಾ ಪೃಥುರ್ಹೈರ್ಹಯ. ಮಂಗಳಾಷ್ಟಕದಲ್ಲಿ ಪ್ರತಿನಿತ್ಯ ನಾವು ಹೇಳುವಂತಹ ಮಂಗಳಾಷ್ಟಕದಲ್ಲಿ ಇವನ ಹೆಸರು ಬರುತ್ತೆ. ಅಂತಹ ಪ್ರಖ್ಯಾತನಾಗಿರುವಂತಹ ರಾಜ ಮಾಂಧಾತ. ಇಂದ್ರನ ಅಮೃತ ಸ್ರಾವಿಯಾಗಿರುವಂತಹ ಬೆರಳಿನಲ್ಲಿ ಅಮೃತದ ಧಾರೆಯನ್ನ ಕುಡಿದು ಬೆಳೆದಂತಹ ದೈವೀ ಪುರುಷ ಯಾರೋ ಈ ಮಾಂಧಾತ. ಇವನಿಗೆ 50 ಜನ ಹೆಣ್ಣು ಮಕ್ಕಳು. ಆ 50 ಜನ ಹೆಣ್ಣು ಮಕ್ಕಳು ಮಾಂಧಾತ ರಾಜನಿಗೆ ಗೃಹಸ್ಥನಾಗಿ ಬಯಸಿ ಬಂದಿದ್ದಾರೆ. ಸೌಭರಿ ಋಷಿಗಳು 50 ಜನ ಕನ್ಯರನ್ನೂ ವರಿಸಿದ್ದಾರೆ. ಅವರಿಗೆ ಕೊಟ್ಟು ವಿವಾಹ ಮಾಡಿದ್ದಾನೆ. ತನ್ನ ಹೆಂಡಂದಿರ ಜೊತೆಗೆ ಸುಖವಾಗಿ ಸಂಸಾರವನ್ನ ಮಾಡ್ತಾ ಇದ್ದಾರೆ ಸೌಭರಿ ಋಷಿಗಳು. 50 ಜನ ಹೆಂಡಂದ್ರು, ಸೌಭರಿ ಋಷಿಗಳು ಗಂಡ. ಋಷಿಗಳು ಸಂಸಾರವನ್ನು ಮಾಡ್ತಾ ಇದ್ದಾರೆ. ರಾಜನಿಗೆ ಕುತೂಹಲ. ನಾನು ಚಕ್ರವರ್ತಿ ಸಾರ್ವಭೌಮ, ರಾಜನ ಆಸ್ಥಾನದಲ್ಲಿ ಬೆಳೆದಂಥವರು ನನ್ನ ಮಕ್ಕಳು, ಮತ್ತೆ ಗಂಡನ ಮನೆಯಲ್ಲಿ ಹೇಗಿದ್ದಾರೆ, ಅವರ ಯೋಗಕ್ಷೇಮ ನೋಡಿಕೊಳ್ಳಬೇಕು, ನೋಡ್ಕೊಂಡ್ಬರಬೇಕು ಅಂತ ಹೇಳಿ ಆ ಯೋಗಕ್ಷೇಮವನ್ನ ಕೇಳೋ ತವಕದಿಂದ ಮಗಳಿಗೆ ಕೇಳಿದ್ದಾನಂತೆ. ಏನಮ್ಮ, ತವರ ಮನೆಯನ್ನ ಮರೆಸುವಂತೆ ನಿಮಗೆ ಸಂಸಾರದ ಸುಖವನ್ನ ನೀಡ್ತಾ ಇದ್ದಾರಲ್ಲ ಋಷಿಗಳು ಅಂತ ತಂದೆ ಕೇಳಿದ್ದಾನೆ. ಆಗ ಮಗಳು ಹೇಳ್ತಾಳಂತೆ, ನನ್ನ ಸಂಸಾರ ಸುಖವಾಗಿ ಸಾಗ್ತಾ ಇದೆ, ಯಾವ ಅಡಚಣೆಗಳೂ ಇಲ್ಲ. ಹಂಗಂತ ಹೇಳಿ ಜನ್ಮಭೂಮಿಯನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ. ಹೆಣ್ಣು ಮಕ್ಕಳು ಎಷ್ಟೇ ಗಂಡನ ಮನೆಯಲ್ಲಿದ್ರೂ, ಎಷ್ಟೇ ಒತ್ತಡದಲ್ಲಿದ್ರೂ ಅವಳು ತವರ ಮನೆಯನ್ನ ಮರೆಯೋದಿಲ್ಲ. ಎಷ್ಟು ಸುಂದರವಾಗಿ ಹೇಳ್ತಾಳೆ ನೋಡಿ. ಸರ್ವ ಸಂಪತ್ ಮೇಕಂ ಮೇಘಾರ್ಹಸ್ತಂ ತಥಾಪಿ ಕೇನವಾ ಜನ್ಮಭೂಮಿರ್ನ ಸ್ಮರ್ಯತೆ. ಯಾವತ್ತೂ ಅದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ. ಮಹಿಳೆಯಾಗಿರುವಂಥವಳು ಪತಿಯನ್ನ ಯಾವಾಗ್ಲೂ ಮನದಲ್ಲಿ ಸ್ಮರಣೆ ಮಾಡ್ತಾ ಇರ್ತಾಳೆ. ಅವಳು ಹೇಳ್ತಾಳಂತೆ ಮುಂದೆ ಮಾತು, ಮನೆಯನ್ನ ಶುದ್ಧವಾಗಿ ಇಟ್ಕೊಳ್ಬೇಕು. ಋಷಿಗಳು ಹೇಳ್ತಾರ ಮಾತನ್ನ. ಯೋಗ್ಯವಾದ ಸ್ಥಳದಲ್ಲಿ ಪುಷ್ಪಗಳಿಂದ ಅಲಂಕಾರ ಮಾಡಬೇಕು. ಸ್ತ್ರೀ ಧರ್ಮದಲ್ಲಿ ಇವನ್ನೆಲ್ಲ ಹೇಳ್ತಾರೆ. ಪತಿ ಪೂಜೆಯನ್ನ ಮಾಡ್ತಾನೆ, ದೇವರ ಪೂಜೆಯನ್ನ.
ಅವನಿಗೆ ಬೇಕಾಗಿರುವಂತಹ ಪರಿಕರಗಳನ್ನ ಉಪಕರಣಗಳನ್ನ ಜೋಡಿಸಿ ಕೊಡಬೇಕಂತ. ದೇವಾಲಯಕ್ಕೆ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಗುಡಿಗೆ ಹೋಗ್ತಾರೆ. ಹೋಗೋ ಸಂದರ್ಭದಲ್ಲಿ ಅವನ ಜೊತೆಗೆ ಇವಳೂ ಹೋಗಿ ಅವನು ಮಾಡುವಂತಹ ಧಾರ್ಮಿಕ ಕಾರ್ಯಗಳಲ್ಲಿ ಇವಳು ಭಾಗವಹಿಸಬೇಕು. ಅದರಲ್ಲೂ ಅತ್ತೆ ಮಾವ, ಗಂಡನ ಅಕ್ಕ ತಂಗಿಯರು, ಅವರ ಪತಿಯರು, ಭೃತ್ಯವರ್ಗ ಇವರೆಲ್ಲರ ಜೊತೆ ಸಂತೋಷದಿಂದ ವ್ಯವಹಾರವನ್ನು ಮಾಡಬೇಕು. ಗಂಟು ಮುಖ ಹಾಕೊಂಡು ಬೈದು ಸಿಟ್ಟು ಮಾಡಿ ಕೋಪತಾಪಗಳನ್ನು ಮಾಡಿಕೊಂಡು ಆ ವ್ಯವಹಾರ ಯಾವತ್ತೂ ಆ ರೀತಿ ಮಾಡಬಾರದು ಅಂತಾರೆ. ಯಥಾರ್ಥಂ ಪ್ರತಿಪತ್ತಿ, ಬಹಳ ಸಂತೋಷವಾಗಿ ಅವಳು ಇರಬೇಕಪ್ಪ. ಇನ್ನು ಮನೆಯಲ್ಲಿ ಶುದ್ಧವಾದ ಪ್ರದೇಶಗಳಲ್ಲಿ, ಎಲ್ಲಾ ಕಡೆ ಎಲ್ಲ ಪದಾರ್ಥ ಇಡೋದಿಲ್ಲ ಮನೆಯಲ್ಲಿ, ಅದಕ್ಕೇ ಆದಂತ ಒಂದು ನಿಯಮ ಇರ್ತದೆ. ಅಡಿಗೆ ಮನೆಯಲ್ಲೇ ಆ ಪದಾರ್ಥಗಳನ್ನ ಇಡಬೇಕು. ತರಕಾರಿಗಳನ್ನು ತೆಗೆದುಕೊಂಬಂದ್ರೆ ವಸ್ತು ವಾಹನಗಳನ್ನು ಎಲ್ಲಿಡಬೇಕು ಅಲ್ಲೇ ಇಡಬೇಕು. ದೇವರ ಮನೆಯಲ್ಲಿ ದೇವರು ಇಡಬೇಕು. ಹಂಗೆ ನಿಯಮ ಹೇಗಿದೆನೋ ಶಾಸ್ತ್ರದ ಪ್ರಕಾರ ಆ ರೀತಿಯಾಗಿ ಗಂಡ ತೆಗೆದುಕೊಂಡು ಬಂದಿರುವಂತಹ ತರಕಾರಿಗಳನ್ನ, ಆಮೇಲೆ ಪಲ್ಯಕಾಯಿಗಳನ್ನ, ಇಕ್ಷು ಅಂದ್ರೆ ಕಬ್ಬಿನ ಜಲ್ಲೆಯನ್ನ ಅಥವಾ ಜೀರಿಗೆಯನ್ನ, ಸಾಸಿವೆಯನ್ನ, ಇಷ್ಟೆಲ್ಲ ಶ್ಲೋಕದಲ್ಲಿ ಹೇಳ್ತಾರೆ. ಅವೆಲ್ಲ ಔಷಧಿ ಸಸ್ಯಗಳನ್ನ ಮನೆಯಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನವನ್ನ ಮಾಡಬೇಕಂತ. ಕಾರಣ ಅವೆಲ್ಲವೂ ಆರೋಗ್ಯಯುತವಾಗಿರುವಂಥದ್ದು. ಈಗೆಲ್ಲ ಮನೆಯಲ್ಲಿ ಅವಕಾಶನೇ ಇರೋದಿಲ್ಲ, ಹಾಗಾಗಿ ಅದು ಸಿಗ್ತಾನೆ ಇಲ್ಲ. ಮುಂದೆ ಹೇಳ್ತಾರೆ, ಒಳ್ಳೆಯ ಉದ್ಯಾನವನವನ್ನ, ಪಾರ್ಕ್ ಅಂತ ನಾವು ಇವತ್ತು ಹೇಳ್ತೀವಲ್ಲ, ಆ ಉದ್ಯಾನವನವನ್ನ ಮನೆಯ ಸುತ್ತಮುತ್ತಲೂ ಚೆನ್ನಾಗಿ ಅದನ್ನು ಬೆಳೆಸಬೇಕಂತ. ಏನೇನು ಹಾಕಬೇಕು ಅಂತ ಹೇಳ್ತಾರೆ. ನೆಲ್ಲಿ, ಮಲ್ಲಿಗೆ, ಜಾಜಿ ಹೂವು, ಹಸಿರು ಗೋರಂಟಿ, ವೀರಜಾಜಿ, ನಂದಿ ಬಟ್ಟಲು, ಪಾಟಲ ಮೊದಲಾದ ಎಲ್ಲ ವೃಕ್ಷಗಳನ್ನ ಬೆಳೆಸಬೇಕು. ತೋಟದ ಮಧ್ಯದಲ್ಲಿ ಪುಷ್ಕರಣಿಯನ್ನ ನಿರ್ಮಾಣ ಮಾಡಬೇಕು. ಅಂದ್ರೆ ನೀರು ಅವಶ್ಯಕ. ಆ ಮರಗಳನ್ನ ಬೆಳೆಸಲಿಕ್ಕೆ ಆ ಸರೋವರದ ನೀರನ್ನ ಬಳಸಿ ಆ ಗಿಡಗಳನ್ನ ಚೆನ್ನಾಗಿ ಬೆಳೆಸಬೇಕು. ಹಿಂದೆಲ್ಲ ಮನೆಯ ಹಿಂಭಾಗದಲ್ಲೆಲ್ಲ ಚೆನ್ನಾಗಿ ಗಿಡಗಳನ್ನ ಬೆಳೆಸೋರು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಬರೀ ಬೋರ್ಡ್ನಲ್ಲಿ ಇರೋದಲ್ಲ. ಇವತ್ತೇನಾಗಿದೆ, ಫಲಕದಲ್ಲಿ ನಾವು ನೋಡ್ತೀವಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಅಲ್ಲ, ಎಲ್ಲರ ಹೊಣೆ. ಅದರಲ್ಲೂ ಸ್ತ್ರೀಯರು ಅದರ ಬಗ್ಗೆ ಹೆಚ್ಚು ಗಮನವನ್ನ ಹರಿಸಬೇಕು. ಸಮಾಜ ಸುಧಾರಣೆ ಆಗೋದೆಲ್ಲಿಂದ? ಮನೆಯಿಂದ. ಅದಕ್ಕೆ ಹೇಳ್ತಾರೆ ನೋಡಿ, ಮನೆಯನ್ನ ಗೆದ್ದು ಮಾರು ಗೆಲ್ಲು ಅಂತ ಅಂತಾರಲ್ಲ, ಹಾಗೆ ಮನೆಯನ್ನ ಮದ್ದು ನಮ್ಮ ಮನೆಯನ್ನ ನಾವು ಸುಧಾರಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಧರ್ಮಶಾಸ್ತ್ರ ನಮಗೆ ಹೇಳಿರುವಂಥದ್ದು ಸ್ತ್ರೀಯರನ್ನ ಬಹಳ ಗೌರವದಿಂದ ಕಾಣಿ. ಕಾರಣ ಮನೆಯ ಉನ್ನತಿ ಆಗೋದೇ ಅವರಿಂದ ಅಂತಾರೆ. ಅದರಲ್ಲೂ ಬಿಸಿಲನ್ನದೆ, ಚಳಿಯನ್ನದೆ, ದೇಶಗಳನ್ನ ಸಿರುಗಿ ಕಷ್ಟಪಟ್ಟು ಸಂಪಾದನೆ ಮಾಡುವಂಥದ್ದು ಪುರುಷನಿಗೆ ಉಂಟು. ಪುರುಷ ಅದನ್ನ ಮಾಡ್ತಾನೆ ಕೆಲಸವನ್ನ. ಆದರೆ ಆ ಬಂದಿರುವಂತ ಹಣವನ್ನ ಯೋಗ್ಯವಾದ ರೀತಿಯಲ್ಲಿ ಆ ಸಂಪತ್ತಿನ ಸದುಪಯೋಗ ಮಾಡಿಕೊಳ್ಳುವಂಥದ್ದು ಸ್ತ್ರೀಯಾದಂಥವಳ ಕರ್ತವ್ಯ. ಆದಾಯಕ್ಕೆ ಅನುಗುಣವಾಗಿ ಖರ್ಚನ್ನ ಮಾಡಿ, ಹಣವನ್ನ ಸಂರಕ್ಷಣೆ ಮಾಡಿ, ಗಂಡನ ಕಷ್ಟ ಕಾಲದಲ್ಲಿ ಕೊಡುವಂಥದ್ದು ಆ ಹೆಂಡತಿಯ ಕರ್ತವ್ಯ. ಅದನ್ನೆಲ್ಲ ಹೇಳ್ತಾರೆ. ಲೌಕಿಕ ವಿದ್ಯೆಯನ್ನೋದಿ ಹಣ ಗಳಿಸುವಂತಹ ಸಾಮರ್ಥ್ಯವನ್ನ ಪಡೆದ ಮಾತ್ರಕ್ಕೆ ಮಹಿಳೆ ಉನ್ನತ ದರ್ಜೆಗೆ ಹೋಗೋದಿಲ್ಲಪ್ಪ. ಅದು ಕೇವಲ ಭ್ರಾಂತಿಯಾಗಿರುವಂಥದ್ದು. ಮತ್ತೆ ಎದರಿಂದ ಉನ್ನತಿ ಆಗ್ತದೆ? ಧರ್ಮದಿಂದ ಉನ್ನತಿ, ಆಚರಣೆಯಿಂದ ಉನ್ನತಿ. ಸದಾಚಾರವನ್ನ ಯಾರು ಮಾಡ್ತಾರೋ ಅದರಿಂದ ಉನ್ನತಿ ಆಗ್ಲಿಕ್ಕೆ ಸಾಧ್ಯ. ಅದರಲ್ಲೂ ಹೇಳ್ತಾರೆ, ಕೆಲವೊಬ್ಬರ ಸಹವಾಸವನ್ನ ಮಾಡಬಾರದಂತೆ. ಯಾರು ಸೌಭಾಗ್ಯವತಿಯಾಗಿರುವಂಥವಳು, ಯಾರ ಸಹವಾಸವನ್ನ? ಕಾವಿ ವಸ್ತ್ರವನ್ನ ಉಟ್ಟವರಂಥವರ ಸಹವಾಸ. ಸನ್ಯಾಸಿನಿ ಆಗಿರಬಹುದು, ಐಂದ್ರಜಾಲಿಕ ಮಾಯಾ ಮಾಟ ಮಂತ್ರ ಅಂತಂತಾರಲ್ಲ, ಸಾಮುದ್ರಿಕ ಶಾಸ್ತ್ರ ಹೇಳುವಂಥವ್ರು, ವಶೀಕರಣ ಮಾಡುವಂಥವ್ರು, ಇಂಥವರ ಸಹವಾಸದಿಂದ ದೂರ ಇರಬೇಕು, ಸೌಭಾಗ್ಯವತಿ ಆಗಿರುವಂಥವಳು. ಇನ್ನು ಋಷಿಗಳು ಹೇಳ್ತಾರೆ, ಬೆಳಗ್ಗಿಂದ ಸಂಜೆ ರಾತ್ರಿವರೆಗೂ ದಿನಚರ್ಯ ಹೇಗಿರಬೇಕು?
ದಿನದ ಕರ್ತವ್ಯಗಳು ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಮೊದಲನೇದಾಗಿ ಭೋಜನೇ ಚ ರುಚಿ, ಮಾಡೋಂಥ ಅಡಿಗೆ ಇದೆ ಅಲ್ಲ, ನಾವು ಹಿಂದೆ ಹೇಳಿದ್ದೀವಿ, ಇನ್ನೊಂದು ಬಾರಿ ಹೇಳ್ತಾರೆ ಈ ಋಷಿಗಳು, ಬಾಯಲ್ಲಿ ಹೇಳಿಸ್ತಾರೆ. ಮಾಡೋಂಥ ಅಡಿಗೆ ಪತಿಗೆ ಯಾವುದು ಇಷ್ಟ ಅಲ್ಲ, ಪತಿ ಇಷ್ಟಪಡ್ತಾನೆ, ಇಂಥ ಪದಾರ್ಥ ಮಾಡಿದ್ರೆ ನನಗಿಷ್ಟ ಅಂತ ಹೇಳ್ತಾನಲ್ಲ, ಆ ಪದಾರ್ಥವನ್ನ ಮಾಡಿ ಹಾಕಬೇಕು. ಅದರ ಜೊತೆಗೆ ಆರೋಗ್ಯಯುತವಾಗಿರಬೇಕು ಅಂತ ಪದಾರ್ಥವನ್ನ ಮಾಡಿ ಹಾಕಬೇಕು. ಗಂಡನ ಆರೋಗ್ಯಕ್ಕೆ ಅಹಿತವಾಗಿರುವಂತಹ ಪದಾರ್ಥವನ್ನು ಮಾಡಿ ಹಾಕಬಾರದು ಅಂತಾರೆ. ಅಂದ್ರೆ ಗಂಡನ ಆರೋಗ್ಯವನ್ನ, ಪ್ರೀತಿಯನ್ನ ಸಂಪಾದನೆ ಮಾಡೋದು ಆ ಸತಿಯ ಕರ್ತವ್ಯ ಮತ್ತು ಧರ್ಮ. ಇನ್ನು ಕೆಲಸಕ್ಕೆ ಹೋಗಿ ಮನೆಯೊಳಗೆ ಬರುತ್ತಿರುವಂತಹ ಪತಿಯನ್ನ ಪ್ರೀತಿಯ ಮಾತಿನಿಂದ ಬರಮಾಡಿಕೊಳ್ಳಬೇಕಂತ, ಸಂತೋಷದಿಂದ ಆ ಗಂಡನನ್ನ ಮನೆಯಲ್ಲಿ ಕರೆದುಕೊಳ್ಳಬೇಕು. ಸಾಧ್ಯ ಆದರೆ, ಹಿಂದೆಲ್ಲ ಇತ್ತು, ಈಗೂ ಹಳ್ಳಿ ಪ್ರದೇಶದಲ್ಲಿದೆ, ಬಂದು ಕೂಡಲೇ ಮನೆಯ ಹೊರಭಾಗದಲ್ಲಿ ಒಂದು ನೀರಿನ ಪಾತ್ರೆಯನ್ನು ಇಟ್ಟಿರ್ತಾರೆ, ತಂಬಿಗೆ ತುಂಬಿಟ್ಟಿರ್ತಾರೆ, ಕಾಲ್ ತೊಳಿಲಿಕ್ಕೆ ನೀರನ್ನ ಕೊಡ್ತಾರೆ. ಇವತ್ತಿಗೂ ಹಳ್ಳಿ ಪ್ರದೇಶದಲ್ಲಿ ಉಂಟು, ಎಲ್ರಿಗೂ ಮಾಡ್ತಾರೆ, ಅದರಲ್ಲಿ ಗಂಡನಿಗೆ ಬಹಳ ವಿಶೇಷವಾಗಿ ಮಾಡ್ತಾರೆ. ಅಷ್ಟು ಆ ಗಂಡನ ಮೇಲೆ ಪ್ರೀತಿಯನ್ನ ಮಾಡಬೇಕಪ್ಪ. ಅದರಲ್ಲೂ ಆಭರಣ ಪುಷ್ಪಗಳಿಂದ ಅಲಂಕಾರ ಮಾಡಿಕೊಂಡು ಪತಿಯ ಸನಿಹದಲ್ಲಿ ಯಾವಾಗಲೂ ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಲಕ್ಷಣ ಭರಿತರಾಗಿರಬೇಕು. ಮದುವೆ ಸಮಾರಂಭ, ಆಮೇಲೆ ಗೆಳತಿಯರ ಜೊತೆ ಮಾತಾಡುವಂತಾಗಿರಬಹುದು, ದೇವತಾ ದರ್ಶನಕ್ಕೆ ಹೋಗೋದಾಗಿರಬಹುದು, ಎಲ್ಲೇ ಹೋಗ್ಲಿ ಪತಿಯ ಒಂದು ಅನುಜ್ಞೆಯನ್ನ ಪಡೆದು ಅವಳು ಅಲ್ಲಿಗೆ ಹೋಗಬೇಕಪ್ಪ ಅಂತಾರೆ. ಯೋಗ್ಯವಾದ ಪ್ರಸಂಗದಲ್ಲಿ ಆ ಪತಿ ಅವಶ್ಯವಾಗಿ ಕಳಿಸ್ತಾನೆ. ನಿಜವಾದ ಪತಿಯ ಲಕ್ಷಣ ಅದು. ಒಳ್ಳೆಯ ಕೆಲಸಕ್ಕೆ ಯಾರೂ ಬೇಡ ಅಂತ ಹೇಳೋದಿಲ್ಲ, ಅದು ಶಾಸ್ತ್ರ ನಮಗೆ ತಿಳಿಸ್ಕೊಟ್ಟಿರುವಂಥದ್ದು. ಅಡಿಗೆ ಮನೆಯಲ್ಲಿ ಕತ್ತಲೆ ಕೋಣೆ, ಯಾವಾಗ್ಲೂ ಕೆಲವರಿಗೆ ಅಭಿಪ್ರಾಯ ಇದೆ, ಹೆಣ್ಮಕ್ಳು ಅಂದ್ರೆ ಪಾಪ ಅಡಿಗೆ ಮನೆಯಲ್ಲಿರುವಂಥವ್ರು, ಕತ್ತಲೆ ಕೋಣೆಯಲ್ಲಿ ವಾಸ ಮಾಡುವಂಥವ್ರು, ತಾವು ಹಾಗೇ ತಿಳ್ಕೊಂಡಿರ್ತಾರೆ, ಬೇರೆಯವ್ರಿಗೂ ಅದೇ ರೀತಿ ಕೆಟ್ಟ ಉಪದೇಶವನ್ನ ಮಾಡುತ್ತಾರೆ. ಆದ್ರೆ ಶಾಸ್ತ್ರ ಹೇಳ್ತದೆ, ಅಡಿಗೆ ಮನೆ ಅಂದ್ರೆ ಅಷ್ಟು ನಿಕೃಷ್ಟವಾಗಿ ನೋಡಬೇಡಿ. ಕಾರಣ ಏನು ಅಂದ್ರೆ, ಅಡಿಗೆ ಮನೆ ಇದೆ ಅಲ್ಲ, ಅದು ಮನೆಯ ಮುಖ್ಯವಾದ ಒಂದು ಕೋಣೆ. ಕಾರಣ, ನಾವೆಲ್ಲ ಬದುಕೋದೇ ಆಹಾರದಿಂದ, ಅಂತಹ ಶುದ್ಧವಾದ ಆಹಾರ ತಯಾರಾಗೋದೇ ಆ ಅಡಿಗೆ ಮನೆಯಲ್ಲಿ. ಹಾಗಾಗಿ ಅಡಿಗೆ ಮನೆ ಯಾವಾಗ್ಲೂ ಸ್ವಚ್ಛವಾಗಿರಬೇಕು. ಮಹಾನಸಂಚ ಸುಗುಪ್ತಂ, ಯಾವಾಗ್ಲೂ ಗುಪ್ತವಾಗಿರ್ಬೇಕು ಅಡಿಗೆ ಮನೆ. ಅಂದ್ರೆ ಅಡಿಗೆ ಮನೆಗೆ ಯಾರು ಬೇಕಾದ್ರೂ ಹೋಗೋ ಹಾಗಿರಬಾರ್ದು. ಹಿಂದೆಲ್ಲ ಮಡಿ ಅಡಿಗೆ ಮನೆ ಅಂತ ಇರ್ತಿತ್ತು, ಅಲ್ಲಿ ಯಾರು ಬೇಕಾದವರನ್ನ ಹಾಗೆ ಸೇರಿಸ್ತಿರ್ಲಿಲ್ಲ. ಎಲ್ಲರೂ ಒಳಗೆ ಹೋಗಬೇಕು ಅಂದ್ರೆ ಸ್ವಚ್ಛವಾಗಿ ಕೈಕಾಲನ್ನು ತೊಳೆದು ಸ್ವಚ್ಛವಾಗಿ ಬಟ್ಟೆಯನ್ನ ಧರಿಸಿ ಅಂದ್ರೆ ಒಳಗೆ ಹೋಗಬೇಕು. ಕಂಡವರನ್ನ ಹಾಗೆ ಒಳಗಡೆ ಬಿಡ್ತಿರ್ಲಿಲ್ಲ. ಈಗೆಲ್ಲ ಓಪನ್ ಕಿಚನ್ ಬಂದ್ಬಿಟ್ಟಿದೆ, ಯಾರು ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಹಾಗಾಗಿ 28 ರೋಗಗಳು ಬರ್ಲಿಕ್ಕೆ ಅವಕಾಶ ಆಗ್ತಾ ಇದೆ. ಅದಕ್ಕೆ ಹೇಳ್ತಾರೆ, ಅಡಿಗೆ ಮನೆ ಯಾವಾಗ್ಲೂ ಸ್ವಚ್ಛವಾಗಿರಬೇಕು, ಏಕಾಂತದಲ್ಲಿರಬೇಕು, ಗುಪ್ತವಾಗಿರಬೇಕು. ಯಾರು ಬೇಕಾದ್ರೂ ಹಾಗೆ ಒಳಗಡೆ ಹೋಗೋ ಹಾಗಾಗಬಾರ್ದು. ಪದಾರ್ಥಗಳನ್ನ ಸ್ವಚ್ಛವಾಗಿ ಕಾಣಿಸೋ ಹಾಗೆ ಇಡಬೇಕು. ಆಮೇಲೆ ಏನಾದ್ರೂ ತಪ್ಪು ಮಾಡಿದಾಗ ಒಂದೆರಡು ಮಾತು ಹೇಳ್ತಾನೆ ಪತಿಯಾದಂಥವನು, ತಪ್ಪು ಮಾಡಿದ್ದೀಯಾ ನೀನು, ಇದನ್ನ ಸರಿ ಮಾಡ್ಕೋ ಅಂತ ಹೇಳಿದಾಗ ಸಿಡಿಮಿಡಿಗೊಂಡು ಕೋಪಗೊಂಡು ನನಗೆ ಹಿಂಗ್ ಹೇಳಿದ್ರಲ್ಲ ಅಂತ ಕೋಪ ತಾಪಗಳನ್ನ ಮಾಡಬಾರ್ದು ಅಂತಾರೆ. ಅದನ್ನ ಒಪ್ಪಿಕೊಂಡು ತಪ್ಪಾಗಿಲ್ಲ ಅಂದ್ರೆ ಬಿಡಿಸಿ ಹೇಳಿ, ತಪ್ಪಾಗಿದ್ರೆ ಅದನ್ನ ಸಂತೋಷದಿಂದ ಆಯ್ತು ನಾ ತಿದ್ದುಕೊಂತೀನಿ ಅಂತ ಅನ್ನುವಂತ ಭಾವನೆ ಇರಬೇಕಂತೆ. ವ್ಯರ್ಥವಾದಗಳನ್ನ ಮಾಡಬಾರ್ದು. ಅದರಲ್ಲೂ ಪತಿಯಾದಂಥವನು ಯಾವುದಾದ್ರೂ ಅಪರಾಧವನ್ನ ಮಾಡಲಿಕ್ಕೆ ಹೊರಟಿದ್ದಾನೆ ಅಂತ ಗೊತ್ತಾದ್ರೆ ಅದನ್ನ ಮಧ್ಯದಲ್ಲಿ ತಡೆಯುವಂತಹ ಕರ್ತವ್ಯ ಸ್ತ್ರೀಯಾದಂಥವಳು. ಏಕಾಂತದಲ್ಲಿ ಕರೆದು ಗಂಡನನ್ನು ಹೇಳಬೇಕು, ನೀವು ತಪ್ಪು ಮಾಡ್ತಾ ಇದ್ದೀರಿ. ಎಲ್ಲರ ಮುಂದೆ ಕರೆದು ಹೇಳೋದಲ್ಲ, ಏಕಾಂತದಲ್ಲಿ ಕರೆದು ಅವನಿಗೆ ಹೇಳಬೇಕು, ನೋಡಿ ನೀವು ತಪ್ಪು ಮಾಡ್ತಾ ಇದ್ದೀರಿ, ಎಚ್ಚರಿಕೆಯನ್ನ ಕೊಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಪತಿಯನ್ನ
ಧರ್ಮದ ಮಾರ್ಗದಲ್ಲಿ ನಡೆಸುವಂಥದ್ದು ಸತಿಯಾದವಳ ಕರ್ತವ್ಯ. ಅದು ತಾತ್ಪರ್ಯ ಅಂತ ಹೇಳ್ತಾರೆ. ಪ್ರೀತಿಯ ಮಾತುಗಳಿಂದ ಯಾವ ಮಾಟ ಮಂತ್ರ ಯಾವ್ಯಾವುದೂ ಬೇಕಾಗಿಲ್ಲ. ನಮ್ಮ ಮಹಾಭಾರತದಲ್ಲಿ ಇಬ್ಬರ ಸಂವಾದವನ್ನು ನಾವು ಕೇಳ್ತೀವಿ. ದ್ರೌಪದಿ ಮತ್ತು ಸತ್ಯಭಾಮಾದೇವಿಯರ ಸಂವಾದವನ್ನ, 5 ಜನ ಪತಿಯರನ್ನ ನೀನು ಹೇಗೆ ಪ್ರೀತಿ ವಶದಲ್ಲಿಟ್ಟುಕೊಂಡಿದ್ದೀಯಾ ಅಂತ ಕೇಳಿದಾಗ, ಲೋಕದ ದೃಷ್ಟಿಯಿಂದ ಅಂದ್ರೆ ದ್ರೌಪದಿಯ ಒಂದು ಶಕ್ತಿ ಸಾಮರ್ಥ್ಯ ಜಗತ್ತಿಗೆ ಗೊತ್ತಾಗ್ಲಿ ಅಂತ ಹೇಳಿ ನಾಟಕವನ್ನ ಮಾಡಿ ಸತ್ಯಭಾಮಾದೇವಿ ಲಕ್ಷ್ಮೀದೇವಿ ಮಾಡುವಂತಹ ಒಂದು ನಾಟಕ ಇದು. ಅಂದ್ರೆ ಅವಳು ಹೇಳ್ತಾಳ ದ್ರೌಪದಿ ದೇವಿ, ಪ್ರೀತಿ ಅನ್ನುವಂಥ ಒಂದು ಅಸ್ತ್ರದಿಂದ, ಇಲ್ಲೂ ನಾವು ಅದನ್ನೇ ತಿಳ್ಕೊಳ್ಬೇಕು, ಪ್ರೀತಿಯಿಂದ ಆ ಪತಿಯನ್ನ ವಶದಲ್ಲಿಟ್ಟುಕೊಳ್ಳಿಕ್ಕೆ ಸಾಧ್ಯ. ಅದನ್ನು ಹೇಳ್ತಾರೆ. ಕೆಟ್ಟದಾಗಿ ಮಾತಾಡುವಂಥದ್ದು, ಸ್ನೇಹವಿಲ್ಲದೆ ನೋಡುವಂಥದ್ದು, ಮುಖ ತಿರುಗಿಸಿ ಕಣ್ಣು ತಿರುಗಿಸಿ ಗಂಡನಿಗೆ ಮಾತಾಡುವಂಥದ್ದು, ಬಾಗಿಲಲ್ಲೇ ಯಾವಾಗಲೂ ನಿಂತ್ಕೊಳ್ಳುವಂಥದ್ದು, ಮನೆಯ ಹೊರಗೆ ನೋಡ್ತಾ ಇರುವಂಥದ್ದು, ಹಿತ್ತಲನ್ನ ಸೇರಿ ಅಂದ್ರೆ ಮನೆಯ ಹಿಂಭಾಗದಲ್ಲಿ ಸೇರಿ ಹರಟೆ ಹೊಡಿತಾ ನಿಂತ್ಕೊಂಡ್ಬಿಡುವಂಥದ್ದು, ಏಕಾಂತ ಪ್ರದೇಶದಲ್ಲಿ ಬಹಳ ಹೊತ್ತು ನಿಂತು ಹರಟೆ ಹೊಡೆಯುವಂಥದ್ದು, ಬೇರೆಯವರ ವಿಚಾರವನ್ನ ಮಾತಾಡೋದ್ರಲ್ಲಿ ಭಾರಿ ಉತ್ಸಾಹ ಮಾಡುವಂಥದ್ದು, ವರ್ಜಯೇತ್, ಇವೆಲ್ಲವನ್ನು ಬಿಟ್ಬಿಡಬೇಕಪ್ಪ ಅಂತಾರೆ. ಇವೆಲ್ಲ ಕೆಟ್ಟ ಅಭ್ಯಾಸಗಳು, ಯಾವುದೇ ಕಾರಣಕ್ಕೂ ಹಾಗೆ ಮಾಡಬಾರದು. ಆಮೇಲೆ ಬೆವರನ್ನ, ದುರ್ಗಂಧ, ಶರೀರದ ದುರ್ಗಂಧವನ್ನ ಎಲ್ಲವನ್ನ ಸ್ವಚ್ಛವಾಗಿಡಬೇಕು ಅಂತ ಹೇಳ್ತಾರೆ. ಅಂದ್ರೆ ದೈಹಿಕ ಆರೋಗ್ಯ ಅತ್ಯಂತ ಅವಶ್ಯಕ. ಇನ್ನು ಆಭರಣಗಳನ್ನ ಶಾಸ್ತ್ರದಲ್ಲಿ ಹೇಳಿರುವ ಹಾಗೆ ಹಬ್ಬ ಹರಿದಿನಗಳಲ್ಲಿ ನಿತ್ಯದಲ್ಲಿ ಧಾರಣೆ ಮಾಡಬೇಕು. ಅನುಕೂಲ ಇದ್ದವರು ಧಾರಣೆ ಮಾಡ್ತಾರೆ, ಕನಿಷ್ಠ ಹಬ್ಬ ಹರಿದಿನಗಳಲ್ಲಿ ಧಾರಣೆ ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲೂ ಪತಿಯ ಜೊತೆ ಯಾವಾಗ್ಲೂ ಇರುವಂತಹ ಸಂದರ್ಭದಲ್ಲಿ ಬಹಳ ಬೆಲೆ ಬಾಳುವಂತಹ ಪದಾರ್ಥಗಳನ್ನು ಧಾರಣೆ ಮಾಡಬಾರದು. ಎಲ್ಲೋ ಸಂಚಾರಕ್ಕೆ ಹೊರಟಿರ್ತಾರೆ, ಯಾತ್ರೆಗೆ ಹೊರಟಿರ್ತಾರೆ, ತೀರ್ಥಯಾತ್ರೆ ಅಂತಂತಾರೆ, ಅನಿವಾರ್ಯದ ಪ್ರಸಂಗದಲ್ಲಿ ಅಷ್ಟೇ ಆಭರಣಗಳನ್ನು ಧಾರಣೆ ಮಾಡಬೇಕು. ಮಾಂಗಲ್ಯವನ್ನ ಯಾವಾಗ್ಲೂ ಧಾರಣೆ ಮಾಡಬೇಕು. ಮಂಗಳಸೂತ್ರವನ್ನ, ಪರಿಮಳದ ದ್ರವ್ಯಗಳನ್ನ, ಅರಿಶಿಣ, ಕುಂಕುಮ, ಕಿವಿಯಲ್ಲಿ ಹಾಕೊಳ್ಳುವಂತಹ ಬೆಂಡೋಲೆ, ಬಳೆಗಳು ಯಾವಾಗ್ಲೂ ಧಾರಣೆಯನ್ನ ಮಾಡಬೇಕು ಅಂತ. ಎಂಥ ಸಂದರ್ಭದಲ್ಲೂ ಪರಿಮಳ ದ್ರವ್ಯಗಳನ್ನ ತೆಗಿಬಾರದು. ಬಣ್ಣ ಬಣ್ಣದ ಪುಷ್ಪಗಳನ್ನ ಧರಿಸದೆ ಬಿಳಿಯಾದ ಮಲ್ಲಿಗೆ ಪುಷ್ಪಗಳನ್ನ ಆದಷ್ಟು ಧಾರಣೆ ಮಾಡಬೇಕು ಅಂತ ಹೇಳ್ತಾರೆ. ವ್ರತವನ್ನ ಮಾಡ್ತಾರೆ. ಆ ವ್ರತವನ್ನ ಮಾಡುವಂತಹ ಸಂದರ್ಭದಲ್ಲಿ ವ್ರತ ಆಗಿರಬಹುದು, ಉಪವಾಸ ಆಗಿರಬಹುದು, ಪತಿಯ ಅನುಜ್ಞೆಯನ್ನ ಪಡೆದು ಪತ್ಯಂತರ್ಗತನಾಗಿರುವಂತಹ ಭಗವಂತನ ಆಶೀರ್ವಾದ ಆಗಲಿ ಅಂತ ಹೇಳಿ ಒಳ್ಳೆಯ ಮನಸ್ಸಿನಿಂದ ವ್ರತವನ್ನ ಮಾಡಬೇಕು. ಸಾಮಾನ್ಯವಾಗಿ ವ್ರತ ಮಾಡಿ ಅಂತ, ವ್ರತ ಮಾಡ್ತೀನಿ ಅಂತ ಹೋಗಿ ಹೇಳ್ತಾರೆ ಗಂಡನ ಮುಂದೆ. ಗಂಡ ಏನಂತಾನೆ, ಪಾಪ ಹೆಂಡತಿ ಮೇಲೆ ಪ್ರೀತಿ ಅಲ್ಲ, ಅವನೇನಂತಾನೆ, ಇರ್ಲಿ ಬಿಡು ನಾವೆಲ್ಲ ಮಾಡ್ತೀವಲ್ಲ, ನಿನ್ನ ಪತಿ ನಾನು ಮಾಡ್ತಾ ಇದ್ದೀನಿ, ನಿನ್ನೇನ್ ತೊಂದ್ರೆ ಇಲ್ಲ, ನೀನ್ ನಡೀತು ತಗೋ, ಇರ್ಲಿ ಏನಾಗಲ್ಲ ಅಂತ ಅವನಂತಾನ. ಪಾಪ ಇವಳೇನನ್ಬೇಕು ಅವಾಗ, ಸುಮ್ನಿರ್ಬೇಕು. ಮಾಡ್ತೀನಿ ಅಂತ ಅನುಗ್ರಹ ಕೊಡ್ಲಿಲ್ಲ ಅಂತ ಬಿಟ್ಬಿಡಬಾರ್ದು. ಮಾಡಿದ್ರೆ ನಡೀತು ತಗೋ ಅಂತ ಅವನು ಅಂದಿದ್ದಾನೆ ಅಂತ ಅದ್ರ ಕಡೆ ಗಮನ ಹರಿಸಬಾರದು. ಹೇಳಿದ್ದಾರಲ್ಲ ಆಯ್ತು ಅಂತ ಅನ್ಬೇಕು, ಸುಮ್ನಿದ್ ಬಿಡಬೇಕು, ವ್ರತ ಮಾಡ್ಬಿಡ್ಬೇಕು. ಉಪವಾಸ, ಏಕಾದಶಿ ಉಪವಾಸ ಶಾಸ್ತ್ರ ನಿಷಿದ್ಧವಾದದ್ದಿದು. ಯಾವುದೋ ಮಾತು ಕೇಳದೆ ಮಾಡುವಂಥದ್ದು. ನೀವು ಕೇಳಿದ್ದೀರಿ ಅನುಜ್ಞೆಯನ್ನ, ಪಾಪ ಅವನು ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಬೇಡ ಅಂತ ಹೇಳಿರ್ಬೋದು, ನಿಮ್ಮ ಮೇಲೆ ಪ್ರೀತಿಯಿಂದ ಹೇಳಿರ್ಬೋದು. ಆದ್ರೆ ನೀವೇನ್ ಮಾಡಬೇಕು, ಶಾಸ್ತ್ರವಿಹಿತವಾಗಿರುವಂಥದ್ದು ಏಕಾದಶಿ ಉಪವಾಸ, ಕೃಷ್ಣ ಜನ್ಮಾಷ್ಟಮಿ ಮತ್ತು ಏಕಾದಶಿ ಉಪವಾಸ ಕಡ್ಡಾಯವಾಗಿ ಮಾಡಬೇಕು. ಸುಮ್ನಿದ್ ಬಿಡಬೇಕು, ಆಯ್ತು ಅನ್ಬೇಕು, ಸುಮ್ಮನೆ ಮಾಡ್ತಾ ಹೋಗ್ಬಿಡ್ಬೇಕು, ಉಪವಾಸವನ್ನ ಮಾಡಬೇಕು. ಅದರಿಂದಲೂ ಪುಣ್ಯ ಇದೆ. ಗಂಡನ ಮಾತನ್ನು ಮೀರಿ ಅದಂಗೆ ಮತ್ತು ಪುಣ್ಯ ಬರ್ತದ? ಇಲ್ಲ. ಶಾಸ್ತ್ರವಿಹಿತವಾಗಿರುವಂಥದ್ದು. ಗಂಡ ನಿಮ್ಮ ಮೇಲಿರುವಂತಹ ಪ್ರೀತಿಯಿಂದ ಹೇಳಿರ್ತಾನೆ, ಅವನ ಉದ್ದೇಶನು ನೀವು ಮಾಡ್ಲಿ ಅಂತಲೇ ಇರ್ತದೆ. ಆದ್ರೆ ಮೇಲ್ನೋಟಕ್ಕೆ ಹಾಗೆ ಹೇಳಿರ್ತಾನೆ, ನಿಮ್ಗೆ ಅನುಕೂಲ ಆಗ್ಲಿ ಅಂತ ಹೇಳಿ. ಆದ್ದರಿಂದ ಏಕಾದಶಿ ಉಪವಾಸ ಅದು ಕಡ್ಡಾಯವಾಗಿರುವಂಥದ್ದು. ಅನುಜ್ಞೆಯನ್ನ ಪಡೆದಾಗ ಬಹಳ ಒಳ್ಳೆಯದು, ಶಾಸ್ತ್ರವಿಹಿತವಾಗಿರುವಂಥದ್ದು ಅಂತ ಹೇಳ್ತಾರೆ. ಅಂದ್ರೆ ಅವನ ಮನಸ್ಸನ್ನ ಒಲಿಸಿ, ವಾರಿತಾಯಾಂ ಚನಾಹ ಮಾತ್ರ ನಿರ್ಬಂಧೇತಿ
ತದ್ವಚಸೋ ನಿವರ್ತನಂ ಅಂತ ಹೇಳ್ತಾರೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಅವನ ಮನಸ್ಸನ್ನ ಒಲಿಸಿ ಪ್ರೀತಿಯಿಂದ ಧರ್ಮ ಕಾರ್ಯಗಳನ್ನ ಮಾಡಬೇಕಪ್ಪ. ಮಣ್ಣಿನ, ಬಿದಿರಿನ, ಕಟ್ಟಿಗೆಯ ಅಥವಾ ಚರ್ಮದ, ಲೋಹದ ಪಾತ್ರೆಗಳನ್ನ ಯೋಗ್ಯವಾದ ಕಾಲದಲ್ಲಿ ಸಂಗ್ರಹ ಮಾಡಿ ಇಟ್ಕೊಳ್ಳಬೇಕು. ಅವಶ್ಯಕವಾಗಿ ಯಾವಾಗ ಸಂದರ್ಭ ಬರ್ತದೋ ಅವನ್ನೆಲ್ಲ ಉಪಯೋಗಿಸ್ಲಿಕ್ಕೆ ಬರ್ತದೆ ಅಂತ ಹೇಳ್ತಾರೆ. ಇನ್ನು ಉಪ್ಪಾಗಿರಬಹುದು, ತುಪ್ಪ, ಎಣ್ಣೆ, ಸುಗಂಧ ದ್ರವ್ಯಗಳಾಗಿರಬಹುದು, ಅಪರೂಪವಾದ ಔಷಧಿಗಳಾಗಿರಬಹುದು, ಮನೆಯಲ್ಲಿ ಸಂಗ್ರಹ ಮಾಡಬೇಕಂತೆ. ಸ್ತ್ರೀ ಆಗಿರುವಂಥವಳು ಸೌಭಾಗ್ಯವತಿ. ಕಾರಣ ಸಮಯ ಸಂದರ್ಭಕ್ಕೆ ಅವಶ್ಯಕವಾದ ಪದಾರ್ಥಗಳು ಕೆಲವೊಂದು ಸಿಗೋದೇ ಇಲ್ಲ. ದುಡ್ಡು ಕೊಟ್ಟರೂ ಸಿಗದೇ ಇರುವಂತಹ ಪರಿಸ್ಥಿತಿ ಕೆಲವೊಂದ್ಸಾರಿ ನಿರ್ಮಾಣ ಆಗುವಂಥದ್ದು. ಆದ್ದರಿಂದ ಅಂತ ಸಂದರ್ಭದಲ್ಲಿ ಉಪಯೋಗ ಆಗ್ತದೆ. ಹಾಗಾಗಿ ಆ ಪದಾರ್ಥಗಳನ್ನ, ಔಷಧಿ ದ್ರವ್ಯಗಳನ್ನ ವಿಶೇಷವಾಗಿ ಅವಳು ಸಂಗ್ರಹ ಮಾಡಿ ಇಟ್ಕೊಳ್ಳಬೇಕು ಅಂತ ಹೇಳಿ ಇವತ್ತು ಹೇಳ್ತಾ ಇದ್ದಾರೆ. ಇನ್ನೂ ಸುಮಾರು ವಿಷಯ ಇದೆ, ಅದನ್ನ ನಾಳನೇ ದಿವಸ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ.